ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತೆಲುಗು ನಟ ನಂದಮೂರಿ ಬಾಲಕೃಷ್ಣ ಅವರ ಡಾಕು ಮಹಾರಾಜ್ ಎಂಬ ಸಿನಿಮಾದ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗೇಮ್ ಚೇಂಜರ್, ಸಂಕ್ರಾಂತಿಗೆ ವಸ್ತುನಂ ಮತ್ತು ಡಾಕು ಮಹಾರಾಜ್ 3 ಚಿತ್ರಗಳು ತೆರೆ ಕಂಡಿದ್ದವು. ಬಳ್ಳಾರಿ ರಾಧಿಕಾ ಚಿತ್ರಮಂದಿರದಲ್ಲಿ ನಾನು ನೋಡೋಣ ಅಂಥೇಳಿ ಡಿಸೈಡ್ ಮಾಡಿ ರಾಧಿಕಾ ಚಿತ್ರಮಂದಿರಕ್ಕೆ ಹೋದೆ. ಬುಕ್ ಮೈ ಶೋನಲ್ಲಿ ಎಲ್ಲವೂ ಫುಲ್ ತೋರಿಸ್ತಾ ಇತ್ತು. ಆದ್ದರಿಂದ ನಾನು ಡೈರೆಕ್ಟಾಗಿ ಟಾಕೀಸ್ಗೆ ಹೋಗಿ ಟಿಕೆಟ್ ತೊಗೊಂಡೆ. 200 ರೂಪಾಯಿ ಟಿಕೆಟು ಮತ್ತು 300 ರೂಪಾಯಿ ಟಿಕೆಟ್ ಇತ್ತು. ಸೌಂಡ್ ಸಿಸ್ಟಮ್ ಮತ್ತು ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾತ್ರ ಸಖತ್ತಾಗಿತ್ತು. ತಮನ್ SS ಅಂತೂ ಮ್ಯೂಸಿಕ್ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಏನೆಲ್ಲ ಪ್ಲಸ್ ಪಾಯಿಂಟ್ ಇದ್ದಾವೆ ಅಂತೇಳಿ ಇಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ. ಬಾಲಕೃಷ್ಣ ಅವರ ಆ್ಯಕ್ಟಿಂಗ್, ಅವರು ಇತ್ತೀಚೆಗೆ ಮಾತ್ರ ಸ್ಟೋರಿ ಸೆಲೆಕ್ಷನ್ ಸಖತ್ತಾಗಿದೆ. ಅವರ ವಯಸ್ಸಿಗೆ ತಕ್ಕಂತೆ ರೋಲ್ಸ್ನ ಮಾಡ್ತಾ ಇದ್ದಾರೆ. ಅವರು 3 ಗೆಟಪ್ ಮಾಡಿದ್ದಾರೆ. ಒಂದು ನಾನಾಜಿ ಮತ್ತು ಇಂಜಿನಿಯರ್ ಗೆಟಪ್ ಮಾಡಿದ್ದಾರೆ. ಒಂದು ಡಾಕು ಮಹಾರಾಜನ ಟ್ರಾನ್ಸ್ಫಾರ್ಮೇಷನ್ ಆಗ್ತಾರೆ. ಇಂಜಿನಿಯರ್ ಗೆಟಪಲ್ಲಿ ಒಬ್ಬ ಇಂಜಿನಿಯರ್ ಅಧಿಕಾರಿ ಯಾವ ಥರ ಇರ್ತಾರೆ ಅಂಥೇಳಿ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಗೋರ್ಮೆಂಟ್ ಇಂಜಿನಿಯರ್ ಯಾವ ಥರ ಇರ್ತಾರೆ, DC ಯಾವ ಥರ ಇರಬೇಕು ಅಂಥೇಳಿ. ಫಸ್ಟ್ನೇ ಬಂದುಬಿಟ್ಟು ಸ್ಟೋರಿ ಬಂದುಬಿಟ್ಟು ಒಂದು ಚಿಕ್ಕ ಮಗಳಿಗೆ ಕಾಪಾಡೋ ಫಸ್ಟ್ ಹಾಫಲ್ಲಿ ಒಂದು ಸನ್ನಿವೇಶ ಇರುತ್ತೆ. ಫಸ್ಟ್ ಹಾಫ್ ಪೂರ್ತಿ ಒಂದು ಮಗಳನ್ನ ಕಾಪಾಡ್ತಕ್ಕಂಥ ಸನ್ನಿವೇಶದಲ್ಲಿ ನಾನಾಜಿ ಕ್ಯಾರೆಕ್ಟರ್ ಇರುತ್ತೆ. ಸೆಕೆಂಡ್ ಹಾಫಲ್ಲಿ ಆ ಮಗಳು ಯಾರು, ಎಲ್ಲಿಂದ ಬಂದಳು, ಏನಂತೇಳಿ ಸೆಕೆಂಡ್ ಹಾಫಲ್ಲಿ ಒಂದು ಮೆಸೇಜ್, ನೀರಿಗಾಗಿ ಒಂದು ವಿಲೇಜ್ ಅಂತ ಬ್ಯಾಕ್ ಡ್ರಾಪಲ್ಲಿ ಅವರು ಯಾವ ಥರ ಕಷ್ಟಪಡ್ತಾ ಇರ್ತಾರೆ, ಅವ್ರಿಗೆ ಇವರು ಇಂಜಿನಿಯರ್ ಆಗಿ ಯಾವ ಥರ ಅವ್ರಿಗೆ ನ್ಯಾಯ ಒದಗಿಸಿ ಕೊಟ್ಟರು ಅನ್ನೋದು ಸೆಕೆಂಡ್ ಹಾಫಲ್ಲಿ ರಿವೀಲ್ ಆಗುತ್ತೆ. ಅದನ್ನು ಒದಗಿಸಿ ಕೊಡೋಕ್ಕೆ ಇವರು ಡಾಕು ಮಹಾರಾಜ್ ಆಗಿ ಇವರ ಟ್ರಾನ್ಸ್ಫಾರ್ಮೇಷನ್ ಸಖತ್ತಾಗಿರುತ್ತದೆ. ಅದಕ್ಕೆ ತಕ್ಕಂತೆ ಮ್ಯೂಸಿಕ್ ಮಾತ್ರ ಸಿಕ್ಕಾಪಟ್ಟೆ ಕಿವಿಗೆ ಎಣ್ಣೆ ಬಿಟ್ಕೋಬೇಕು ಆ ಥರ ಮ್ಯೂಸಿಕ್ ಕೊಟ್ಟಿದ್ದಾರೆ SS ತಮನ್ ಅವರು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇವರು ಎಲಿವೇಷನ್ಸ್ಗೆ ಸೆಡ್ಡೆ ಹೊಡೆದು ಕುಣಿಸುತ್ತವೆ ಫ್ಯಾನ್ಸ್ಗೆ ಮಾತ್ರ. ಸಾಂಗ್ಸ್ ಕೂಡ ಚೆನ್ನಾಗಿದ್ದಾವೆ. ಒಂದು ಚಿಕ್ಕ ಪುಟ್ಟ ಪಾಪು ಹತ್ರ ಒಂದು ಸಾಂಗ್ ಇದೆ, ಒಂದು ಡ್ಯಾನ್ಸ್ ನಂಬರ್ ಇದೆ, ಒಂದು ಡಾಕು ಮಹಾರಾಜ್ ಒಂಥರ ಗೂಸ್ ಬಂಪ್ಸ್ ಸಾಂಗ್ ಇದೆ. ಮ್ಯೂಸಿಕ್ ಮಾತ್ರ ಸಖತ್ ಅಂತ ಹೇಳ್ಬೋದು. ವಿಲನ್ಸ್ ಬಂದುಬಿಟ್ಟು ಬಾಬಿ ಡಿಯೋಲ್ ಇದ್ದಾರೆ, ಇನ್ನೂ 2 ವಿಲನ್ಸ್ ಇದ್ದಾರೆ. ಸಖತ್ತಾಗಿ ವಿಲನ್ಸ್ ಗೆಟಪ್ ಎಲ್ಲ ಸಖತ್ತಾಗಿದೆ. ವಿಲನ್ಸ್ ಪವರ್ಫುಲ್ ಇದ್ರೇ ಇವರು ಹೀರೋಗಳು ಚೆನ್ನಾಗಿ ಎಲಿವೇಷನ್ ಕೊಡೋಕ್ಕೆ ಸಾಧ್ಯ ಅನ್ನೋಕ್ಕೆ ಈ ಸಿನಿಮಾದಲ್ಲಿ ಪ್ರೂವ್ ಆಗಿದೆ. ಒಂದು ಮಾತಲ್ಲಿ ಹೀರೋ ಎಲಿವೇಷನ್ ಯಾವ ಥರ ಇದೆ ಅಂದರೆ, ಜೈಲರಲ್ಲಿ ರಜನಿಕಾಂತ್ಗೆ ಯಾವ ಥರ ಎಲಿವೇಷನ್ ಇದೆಯೋ ಸೇಮ್ ಇದೇ ಮೂವಿನಲ್ಲಿ ಬಾಲಕೃಷ್ಣಗೆ ಒಂದು ರೀತಿಯಾಗಿ ತಮನ್ ಅವರು ಸೇಮ್ ಇಂಪ್ಯಾಕ್ಟ್ ಇದೆ ಅವ್ರದ್ದು ಮ್ಯೂಸಿಕ್ ಬಂದುಬಿಟ್ಟು. ಈ ಸಿನಿಮಾ ಪವರ್ಫುಲ್ಲಾಗಿ ನಿಮಗೆ ಗೊತ್ತಾಗಬೇಕಂತಂದರೆ ದೊಡ್ಡ ಥಿಯೇಟ್ರಲ್ಲಿ ಒಳ್ಳೆ ಸೌಂಡ್ ಸಿಸ್ಟಮ್ ಇರ್ತಕ್ಕಂಥ ಥಿಯೇಟ್ರಲ್ಲಿ ನೋಡಿದರೆ ಮಾತ್ರ ಗೂಸ್ ಬಂಪ್ ಸೀನ್ಸ್ ಬರ್ತವೆ. ಹೀರೋ ಗೆಟಪ್ ಚೆನ್ನಾಗಿದೆ. ಒಂದು ಕುದುರೆ ಸವಾರಿ ಸೀನ್ಗಳು ಇವೆಲ್ಲವೂ ನೋಡ್ತಾ ಇದ್ದರೆ ಕಣ್ ತುಂಬಿಕೊಳ್ತಾರೆ ಫ್ಯಾನ್ಸ್ ಎಲ್ಲ. ಚೆನ್ನಾಗಿ ಡೈಲಾಗ್ಸ್ ಎಲ್ಲ ಚೆನ್ನಾಗಿದೆ. ಮತ್ತು ಮೆಸೇಜಸ್ ಡೈಲಾಗ್ಸ್ ಅಂತಂತಂದರೆ ಒಂದೊಂದು ಬಾಲಕೃಷ್ಣ ಸಿನಿಮಾ ಅಂತಂದರೆ ಇಡೀ ಸ್ಟೋರಿ ತುಂಬ, ಒಂದು ಫಿಲಿಮ್ ತುಂಬ ಒಂದು ಮೆಸೇಜ್ ಇರಲ್ಲ. ಒಂದೊಂದು ಸನ್ನಿವೇಶ ಒಂದು 5 ನಿಮಿಷ ಸೀನಲ್ಲಿ ಒಂದು ಮೆಸೇಜ್ ಕೊಟ್ಟಿರ್ತಾರೆ. DC ಯಾವ ಥರ ಇರಬೇಕು, ಇಂಜಿನಿಯರ್ ಯಾವ ಥರ ಇರಬೇಕು, ಮತ್ತು ಡ್ರೈವರ್ ಯಾವ ಥರ ಇರಬೇಕು, ಒಂದು ಸಸಿಗಳಿಗೂ ಸಹ ಒಂದು ಜೀವ ಇರುತ್ತದೆ ಅಂಥೇಳಿ ಒಂದು ಎಲ್ಲ ರೀತಿಯಿಂದನೂ ಸಣ್ಣ ಒಂದು 5 ನಿಮಿಷದಲ್ಲಿ ಒಂದೊಂದು ಮೆಸೇಜ್ ಥರ. ಅದು ಮೆಸೇಜ್ ಎಂಡ್ ಆಗೋ ಟೈಮಲ್ಲಿ ಒಂದು ಒಳ್ಳೆ ಕೆಲವು ಹಿಂದಿ ಡೈಲಾಗ್ಸ್ ಕೂಡ ಇಟ್ಟಿದ್ದಾರೆ. ಆ ಡೈಲಾಗಿಂದ ಆ ಸೀನ್ ಪವರ್ಫುಲ್ಲಾಗಿ ಕಾಣುತ್ತೆ. ಚಿಕ್ಕ ಪಾಪುನ ಬಾಡಿಗಾರ್ಡ್ ಥರ ಒಂದು ಡ್ರೈವರ್ ಆಗಿ ಫಸ್ಟ್ ಹಾಫಲ್ಲಿ ನಾನಾಜಿ ಗೆಟಪಲ್ಲಿ ಪಾಪು ಮತ್ತು ಡ್ರೈವರ್ ನಡುವೆ, ನಾನಾಜಿ ಕ್ಯಾರೆಕ್ಟರ್ ನಡುವೆ ತುಂಬಾ ಸೆಂಟಿಮೆಂಟ್ ಸೀನ್ಸ್ ಬರ್ತದೆ. ಒಂದು ಲೆವೆಲ್ಗೆ ಜೀವಂತವಾಗಿ ಜೀವಿಸಿಬಿಟ್ಟಿದ್ದಾರೆ ಆ ಸೀನ್ಗಳಲ್ಲಿ ಬಾಲಕೃಷ್ಣ ಅಂತ ಹೇಳ್ಬೋದು. ಸಖತ್ತಾಗಿದೆ. ಫಸ್ಟ್ ಹಾಫ್ ಮಾತ್ರ ಎಲ್ಲೆಲ್ಲಿ ಸ್ವಲ್ಪನೂ ಬೋರ್ ಹೊಡೆಯೋದಿಲ್ಲ ನಿಮಗೆ. ಎಲ್ಲದಕ್ಕೂ ಹೆಸರು ಸಮೇತ ಡೈರೆಕ್ಟ್ರ್ ಎಲ್ಲಿನೂ ತೊಂದರೆ ಆಗಲಾರ್ದಂಗೆ ಒಂದೊಂದು ರೋಲ್ನು ಚೆನ್ನಾಗಿ ವಿವರಿಸಿದ್ದಾರೆ. ನೆಗೆಟಿವ್ ವಿಷಯಕ್ಕೆ ಬರುವುದಾದರೆ ಯಾವುದ್ಯಾವುದಪ್ಪ ಅಂತ ಹೇಳಿದರೆ, ಈ ಸಿನಿಮಾದಲ್ಲಿ ಸೆಕೆಂಡ್ ಹಾಫಲ್ಲಿ ವಿಲೇಜ್ ಬ್ಯಾಕ್ ಡ್ರಾಪ್ಸ್ ಸೀನ್ ಸ್ಟೋರಿ ಲೈನ್ ಏನಿದೆಯಲ್ಲ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಹೇಳ್ಬೋದು. ಸ್ವಲ್ಪ ಟ್ರಿಮ್ ಮಾಡಿದರೆ ಚೆನ್ನಾಗಿರೋದು. ಯಾಕಪ್ಪ ಅಂತಂದರೆ ಅದು ಹಳೆಯದಾಗಿ ತೆಗೆದಿರುವ ಮಹೇಶ್ ಬಾಬು ಅವರ ಕಲೇಜ ಮೂವಿದು ಸೇಮ್ ಸ್ಟೋರಿ ಇದೆ ಸೆಕೆಂಡ್ ಹಾಫಲ್ಲಿ. ಸ್ವಲ್ಪ ಆ ಥರ ಫೀಲ್ ಆಗುತ್ತೆ. ಬಟ್ ಇದು NBK ವರ್ಷನ್ನು ಬೇರೆ, ಅವ್ರದ್ದು ವರ್ಷನ್ ಬೇರೆ ಆಗುತ್ತೆ. ಬಟ್ ಸ್ವಲ್ಪ ಲ್ಯಾಗ್ ಆಗಿದೆ ಸೆಕೆಂಡ್ ಹಾಫಲ್ಲಿ. ಅದನ್ನು ಸ್ವಲ್ಪ ಟ್ರಿಮ್ ಮಾಡಿದರೆ ಇನ್ನೂ ಸಖತ್ತಾಗಿರೋದು. ಸ್ಟೋರಿಯಲ್ಲಿ ಇನ್ನೂ ಸ್ವಲ್ಪ ಡೆಪ್ತಾಗಿ ಸೆಂಟಿಮೆಂಟ್ ಏನಾದರೂ ಇಳಿಸಿದ್ದೇ ಆಗಿದ್ದರೆ ಇನ್ನೂ ಸ್ವಲ್ಪ ಬ್ಲಾಕ್ ಬಸ್ಟರ್ ಆಗೋದು. ಬಟ್ ಈ ಸಂಕ್ರಾಂತಿಗೆ ಪೈಸಾ ವಸೂಲ್ ಮೂವಿ ಅಂತ ಹೇಳ್ಬೋದು. ನೀವು ಕೊಟ್ಟ ದುಡ್ಡಿಗೆ ಡೋಕಾ ಏನಿರುವುದಿಲ್ಲ. ಸಾಂಗ್ಸ್ ಇದೆ, ಡೈಲಾಗ್ಸ್ ಇದೆ, ಎಲಿವೇಷನ್ಸ್ ಇದೆ, ಮ್ಯೂಸಿಕ್ ಇದೆ, ವಿಲನ್ಸ್ ಕ್ಯಾರೆಕ್ಟರ್ ಚೆನ್ನಾಗಿದೆ, ಮತ್ತು ಹೀರೋಯಿನ್ಸ್ ಕೂಡ ತುಂಬ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಜೊತೆಗೆ
ಮಾಸ್ ಪವರ್ಫುಲ್ ಡೈಲಾಗ್ಸ್ ಇದ್ದಾವೆ, ಹಿಂದಿ ಡೈಲಾಗ್ಸ್ ಇದೆ. ಬಟ್ ಇಷ್ಟು ಬಿಟ್ಟರೆ ಸಿನಿಮಾ ಮಾತ್ರ ಓವರಾಲ್ ಆಗಿ ಸಖತ್ತಾಗಿದೆ. ಡಾಕು ಮಹಾರಾಜ್ ಈ ಸಂಕ್ರಾಂತಿಗೆ ಪೈಸಾ ವಸೂಲ್ ಮೂವಿ ಅಂತ ಹೇಳ್ಬೋದು. ಒಂದು ಚಿಕ್ಕ ಪಾಪು ಸೆಂಟಿಮೆಂಟ್ ಅಂತೂ ಏನಾಗುತ್ತೋ ಏನೋ ಅಂತೇಳಿ ಒಂದೊಂದು ಕ್ಷಣಕ್ಕೂ ಕುತೂಹಲ ಇರುತ್ತೆ ಫಸ್ಟ್ ಹಾಫಲ್ಲಿ. ಬಟ್ ಸೇಫಾಗಿ ಸಿನಿಮಾ ಯಾವ ಥರ ಇದೆ ಅಂಥೇಳಿ ನೀವು ಹೋಗಿದರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇನೆ. ನನ್ನ ಈ ರಿವ್ಯೂನ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಕಾಮೆಂಟ್ ಅಥವಾ ಲೈಕ್ ರೂಪದಲ್ಲಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ಕಂಟೆಂಟೊಂದಿಗೆ ಹೊಸ ಕಂಟೆಂಟೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಂತ ಹೇಳ್ತೇನೆ. ಜೈ ಬಾಲಯ್ಯ.